ಮುಳಬಾಗಿಲು ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕ ಬಂಧುಗಳು ಮತ್ತು ವಾಲ್ಮೀಕಿ ನಾಯಕದ ಸಂಘದ ಪದಾಧಿಕಾರಿಗಳೆಲ್ಲರೂ ಸೇರಿ ಇವತ್ತೊಂದು ಈ ಸಭೆಯನ್ನ ಮಾಡ್ತಾ ಇದ್ದೀವಿ. ಈ ಸಭೆಯ ಉದ್ದೇಶ ಏನು, ಮೊನ್ನೆ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಆಡಿದ್ದಾರೆ. ಅದ್ರ ಬಗ್ಗೆ ಇವತ್ತು ವಾಲ್ಮೀಕಿ ಸಂಘ ಎಲ್ಲ ಸೇರಿ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳಿಸೋಣ ಅಂತ ಹೇಳಿ ಅವ್ರಿಗೆ ಏನು ಅವ್ರ ಮನಸ್ಥಿತಿ ಇತ್ತು ಅದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಅವ್ರಿಗೂ ಮುಟ್ಟಿಸ್ತೀವಿ. ಶ್ರೀರಾಮುಲು ಅವರು ಬೆಳೆದು ಬಂದ ದಾರಿ ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲರಿಗೂ, ನಾಯಕ ಸಮುದಾಯದವ್ರಿಗೂ ಮತ್ತು ಎಲ್ಲ ಬಾಂಧವರಿಗೂ ಗೊತ್ತಿದೆ. ಏನಿವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಶ್ರೀರಾಮುಲು ಅವರು ಬೆಳೆದಿದ್ದು ಅವ್ರ ರೀತಿ ಹೆಂಗೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾಯಕ ಸಮುದಾಯದವ್ರು ನಾವ್ ಹೇಳ್ತಾ ಇದೀವಿ ಕೇಳಿ, ಶ್ರೀರಾಮುಲು ಅವರು ಬೆಳೆದು ಬಂದ ದಾರಿ ಅದು ಬಹಳ ದೊಡ್ಡದಾಗಿದೆ. ಯಾವತ್ತು ನಿಮ್ಮ ಜನಾರ್ದನ್ ರೆಡ್ಡಿ ಅವ್ರ ಜೊತೆಯಲ್ಲಿ ಇದ್ರು ಅವತ್ತು ರೆಡ್ಡಿ ಬ್ರದರ್ಸ್ ಅಂತ ಕರೀತಾ ಇದ್ರು ಅವ್ರನ್ನ. ಇವತ್ತು ನೀವು ಜನಾರ್ದನ್ ರೆಡ್ಡಿ ಅವರೇ ಅವರನ್ನ ಕೀಳು ಮಟ್ಟದಾಗ ನೋಡ್ತಾ ಇರೋದು, ಇದು ಸರಿ ಇಲ್ಲ ಅಂತ ಹೇಳ್ತಾ ಇದೀವಿ. ಅದೇ ರೀತಿ ಏನು ಶ್ರೀರಾಮುಲು ಅವರು ಇದ್ದಾರೆ, ಅವರು ನಾಯಕ ಸಮುದಾಯದ ಅತ್ಯಂತ ಪ್ರಭಾವಿ ಇವರು ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ. ಅವರ ಬಗ್ಗೆ ಎಲ್ಲಂದ್ರೆ ಅಲ್ಲಿ ಯಾವ ರೀತಿ ಅಂದ್ರೆ ಈ ರೀತಿ ಮಾತನಾಡೋದು ಸರಿ ಇಲ್ಲ ಅಂತ ಹೇಳ್ತಾ ಇದೀವಿ. ಜನಾರ್ದನ್ ರೆಡ್ಡಿ ಅವರೇ, ನಿಮಗೆ ಬಲಬಂಟ ಅಂತ ಯಾರನ್ನ ಕರಿತಾ ಇದಾರೆ ಅಂದ್ರೆ ಅದು ಶ್ರೀರಾಮುಲು ಅಂತ ಹೇಳ್ತಾ ಇದ್ರು. ದಯವಿಟ್ಟು ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಅವರ ಬಗ್ಗೆ ಮಾತನಾಡಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ ನಾಯಕ ಸಮುದಾಯ ಒಂದಿದೆ. ಅವರ ಬಗ್ಗೆ ಏನಾದ್ರೂ ಇನ್ನೊಂದು ಸರಿ ತಪ್ಪಾಗಿ ಮಾತಾಡಿದ್ರೆ ಈ ಸಮುದಾಯ ಸುಮ್ಮನೆ ನೋಡ್ಕೊಂಡಿರುವ ಸಮುದಾಯ ಅಲ್ಲ, ಎಲ್ಲರಿಗೂ ಗೊತ್ತಿದೆ. ನಾಯಕ ಜನಾಂಗ ಅಂದ್ರೆ ಏನು ಸೈಲೆಂಟ್ ಆಗಿ ಇದ್ದು ಬಿಟ್ಟಿದ್ದಾರೆ ಅನ್ಕೋಬೇಡ್ರಿ. ಒಂದು ಕಾಲದಲ್ಲಿ ಬ್ರಿಟಿಷರನ್ನ ನಡಗಿಸಿದ ಜನಾಂಗ ಯಾವುದು ಅಂತ ಹೇಳಿದ್ರೆ ಅದು ನಾಯಕ ಜನಾಂಗ ಆಗಿರುತ್ತೆ. ಅದೇ ರೀತಿ ಈ ಕನ್ನಡದಲ್ಲಿ ಮೊಟ್ಟ ಮೊದಲ ವೀರರಾಗಿ ಬೆಳೆದಿದ್ದು ಈ ನಾಯಕ ಸಮುದಾಯ ಅನ್ನೋದು ಜ್ಞಾಪಕ ಇರಲಿ. ಏನು ಇವತ್ತು ನಾಯಕ ಜನಾಂಗ ಸೈಲೆಂಟ್ ಆಗಿ ಇದ್ದು ಬಿಟ್ಟಿದ್ದಾರೆ, ಇವ್ರು ಯಾವ್ದಕ್ಕೂ ಬರೋದಿಲ್ಲ, ಇವ್ರು ಯಾವ ಕೆಲಸ ಮಾಡೋದಿಲ್ಲ, ಏನೇನು ಹೇಳ್ತಾ ಇದ್ರಿ ಇವ್ರು ಹಿಂದೆ ಇದ್ದಾರೆ ಅಂತ ಅನ್ಕೊಂಡಿದ್ದೀರಿ. ನಾವು ಶಾಂತವಾಗಿದ್ದೀವಿ, ಶಾಂತ ರೂಪದಲ್ಲೇ ಇದ್ದೀವಿ. ನಮ್ಮನ್ನ ದಯವಿಟ್ಟು ಹೇಳ್ತಾ ಇದೀವಿ ನೋಡಿ, ನಮ್ಮ ಸಮುದಾಯದವ್ರನ್ನ ಯಾರನ್ನು ಕೆಡಕಬೇಡಿ. ಮತ್ತೆ ನಮ್ಮ ಸಮುದಾಯ ಬಗ್ಗೆ ಯಾರು ಅವಹೇಳನವಾಗಿ ಮಾತಾಡ್ತಿರೋ ಅವ್ರಿಗೆ ಇದು ಬಹಳ ಎಚ್ಚರಿಕೆಯಿಂದ ಕೊಡ್ತಾ ಇದೀವಿ. ನಾವು ಶಾಂತವಾಗಿ ಇರ್ತೀರಿ. ಒಂದು ಸಲ ಉಗ್ರ ರೂಪ ತಾಳಿದರೆ ಎಲ್ಲರಿಗೂ ಗೊತ್ತಿದೆ ಮಧುಕರಿ ನಾಯಕ ಯಾವ ರೀತಿ ಇದ್ದ ಅಂತ, ಸುರಪುರದ ವೆಂಕಟಪ್ಪ ನಾಯಕ ಯಾವ ರೀತಿ ಇದ್ದ ಅಂತ ಗೊತ್ತಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇದು ಮೊದಲ ಸಲ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟು ಇನ್ನು ಮುಂದೆ ಯಾರೇ ಆಗಲಿ ಒಬ್ಬ ನಾಯಕ ಸಮುದಾಯದ ನಾಯಕರನ್ನ ಮಾತಾಡಬೇಕಾದ್ರೆ ಅವರ ಬಗ್ಗೆ ತಿಳುವಳಿಕೆ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ವಾಲ್ಮೀಕಿ. ಜೈ ವಾಲ್ಮೀಕಿ. ನಾವು ಇವತ್ತು ಪ್ರೆಸ್ ಮೀಟ್ ಕರೆದಿಕ್ಕಂತ ಒಂದು ವಿಚಾರ ಏನಂತಂದ್ರೆ, ನಮ್ಮ ಶ್ರೀರಾಮುಲು ಸಾಹೇಬ್ ಬಗ್ಗೆ ನಮ್ಮ ಜನಾರ್ದನ್ ರೆಡ್ಡಿ ಅವರು ಅವಹೇಳನೆಯಾಗಿ ಮಾತಾಡಿದ್ದಾರೆ. ನಮಗೆ ಇವತ್ತು ಅದು ನೋವು ತಂದಿದೆ. ನಮ್ಮ ಶ್ರೀರಾಮುಲು ಸಾಹೇಬ್ರು ಅವ್ರಿಗೋಸ್ಕರ ಎಷ್ಟೊಂದು ಕೆಲಸ ಮಾಡಿದ್ದಾರೆ. ಅವ್ರ ಹಿಂದೆ ಇದ್ದು ಅವ್ರಿಗೆ ಪ್ರತಿ ಒಂದು ಇದರಲ್ಲೂ ಇವತ್ತು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತಿದ್ರು. ಅಂಥವ್ರ ಬಗ್ಗೆ ಇವತ್ತು ಅವರು ಅಣ್ಣ ತಮ್ಮಂದರ ರೀತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಣ್ಣ ತಮ್ಮಂದರ ರೀತಿನೇ ಅವ್ರ ಇಬ್ಬರನ್ನು ನೋಡ್ತಾ ಇದ್ರು. ಅವರ ಅಣ್ಣ ತಮ್ಮಂದರನ್ನ ಯಾರನ್ನು ಹೋಲಿಸ್ತಾ ಇರ್ಲಿಲ್ಲ. ಹಂಗಾಗಿ ನಮ್ಮ ಶ್ರೀರಾಮುಲು ಸಾರ್ನ ಜನಾರ್ದನ್ ರೆಡ್ಡಿ ಅವರ ತಮ್ಮಂತರ ನೋಡ್ಕೊಂತ ಇದ್ರು. ಅವ್ರ ಬಗ್ಗೆ ಇವತ್ತು ಮಾತಾಡಿರೋದು ನಮ್ಗೆ ನೋವು ತಂದಿದೆ. ನಮ್ಮ ವಾಲ್ಮೀಕಿ ಸಮಾಜದಲ್ಲಿ ನಮ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇವತ್ತು ನೋವು ತಂದಿದೆ. ಹಾಗಾಗಿ ನಾವು ಇವತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವ್ರಿಗೆ ನಾವೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಹಿನ್ನೆಲೆ ಏನು ಅಂತ ಹೇಳ್ಬಿಟ್ಟು ನೀವು ತಿಳ್ಕೋಬೇಕು. ಅವ್ರ ಹಿನ್ನೆಲೆ ಅವರು ಚಾಕೋಗ್ಲಿ ಇಟ್ಕೊಂಡಿದ್ರು, ಮಚ್ಚಿಡ್ದಿದ್ರು ಅನ್ನೋದು ತಿಳಿಸೋದು ನಿಮ್ಗೆ ಇದು ಸರಿ ಇಲ್ಲ. ನಮ್ಮ ಸಮುದಾಯಕ್ಕೆ ಇವತ್ತು ನೋವಾಗಿದೆ. ಹಾಗಾಗಿ ನಿಮ್ಗೆ ಇವತ್ತು ನಾವೊಂದು ಇದನ್ನ ನಾವು ಕೊಡ್ತಾ ಇದ್ದೀವಿ. ನಮ್ಮ ಶ್ರೀರಾಮುಲು ಸಾಹೇಬ್ರು ಇದ್ದಿದ್ದಕ್ಕೆ ನೀವು ಸ್ಥಳೀಯವಾಗಿ ಬಳ್ಳಾರಿಯಲ್ಲಿ ನಮ್ಮ ಜನಾಂಗ ಅಲ್ಲಿ ಇವತ್ತು 75% ನಮ್ಮ ಜನಾಂಗ ಇದೆ. ನೀವು ಯಾವುದೇ ಒಂದು ಮಟ್ಟಕ್ಕೆ ಬರ್ಬೇಕಾದ್ರೂ ನಮ್ಮ ಜನಾಂಗದಿಂದ ನೀವು ಇವತ್ತು ಬಂದಿದ್ದೀರಾ. ಹಾಗೆ ನಿಮ್ಗೆ ದಯವಿಟ್ಟು ಜನಾರ್ದನ್ ರೆಡ್ಡಿ ಸರ್ ಅವರೇ, ನಿಮ್ಗೊಂದು ಮಾತು ನಾವು ತಿಳಿಸ್ತಾ ಇದ್ದೀವಿ. ನಿಮಗೆ ಅವರು ಬೆನ್ನೆಲುಬಾಗಿ ನಿಲ್ತು ನೀವು ಗಡಿಪಾರಾಗಿ ಅವತ್ತು ಬೆಂಗಳೂರಲ್ಲಿದ್ರಿ. ಅವರು ನಿಮ್ಮನ್ನ ಯಾವ್ಯಾವ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಿಮಗೆ ಒಂದು ಪೂಜೆ ಪುನಸ್ಕಾರ ಮಾಡಿ
ನಿಮ್ಮನ್ನ ಇವತ್ತು ಬಳ್ಳಾರಿಗೆ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ದೇವರ ಹತ್ರ ಅವರು ಬೇಡ್ಕೊಂಡಿದ್ದಾರೆ. ಅದು ಸ್ಥಳೀಯವಾಗಿ ನಮಗೂ ಸಹ ಅದು ಗೊತ್ತು. ಹಾಗಾಗಿ ನಾವು ಇವತ್ತು ಖುದ್ದಾಗಿ ಹೇಳ್ತಾ ಇದ್ದೀವಿ, ನಿಮಗೋಸ್ಕರ ಅವರು ಎಷ್ಟೋ ಶ್ರಮ ಪಟ್ಟಿದ್ದಾರೆ. ಅವ್ರು ಎಷ್ಟೋ ಕಡೆ ಹೋಗ್ಬಿಟ್ಟು ನಿಮ್ಗೋಸ್ಕರ ಶ್ರಮಿಸಿದ್ದಾರೆ. ಅದು ಸಹ ನಿಮ್ಗೆ ಇವತ್ತು ಕೃತಜ್ಞತೆಗಳು ಇಲ್ಲ. ಹಾಗಾಗಿ ನಿಮ್ಗೆ ದಯವಿಟ್ಟು ನಾವ್ ಹೇಳ್ತಾ ಇದ್ದೀವಿ, ನಮ್ಮ ಸಮುದಾಯ ಇವತ್ತು ಬಳ್ಳಾರಿಯಲ್ಲಿ ಜಾಸ್ತಿ ಇದೆ. ನಾವು ಇವತ್ತು ಈ ಗಡಿಭಾಗದ ಮುಳುಬಾಗಿನಿಲ್ಲ, ಗಡಿಭಾಗದಲ್ಲಿ ನಾವು ಇವತ್ತು ದಂಗೆ ಎದ್ದಿದ್ದೀವಿ. ನಾವಿನ್ನ ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀರಾಮುಲು ಸರ್ ಅವ್ರಿಗೆ ಏನಾದ್ರೂ ಈ ರೀತಿ ಕುಂತೆ ಬಂದ್ರೆ ಇಡೀ ರಾಜ್ಯಾದ್ಯಂತ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಸಹ ನಾವು ಮಾಡೋದಿಕ್ಕೆ ನಾವು ಪ್ರತಿ ಒಂದು ಕಡೆನೂ ನಾವು ಮಾತಾಡ್ಕೊಂತ ಇದೀವಿ. ಅವ್ರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಎಲ್ಲಾರ ಜನಬೆಂಬಲ ಅವ್ರಿಗೆ ಪ್ರತಿಯೊಬ್ಬರಲ್ಲೂ ಅವ್ರಿಗೆ ಅವ್ರದೇ ಆದಂತ ಒಂದು ಇದಿದೆ. ದಯವಿಟ್ಟು ನೀವು ಅವರನ್ನ ಇಷ್ಟು ಕೀಳ್ಮಟ್ಟದಲ್ಲಿ ನೋಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾವು ದಯವಿಟ್ಟು ನಿಮ್ಗೆ ತಿಳಿಸ್ತಾ ಇದೀವಿ ಸರ್. ನಾವು ನಿಮ್ ತರ ನಾವು ಅವನು ಇವನು ಅಂತ ಹೇಳ್ಬಿಟ್ಟು ನಾವು ಏಕವಚನವಾಗಿ ನಾವು ಮಾತಾಡೋರಲ್ಲ. ನಮ್ಗೆ ಆದಂತ ನಮ್ಮ ಸಮುದಾಯದ ಆದಂತ ಜನಗಳಿಗೆ ಒಂದು ಇದಿದೆ. ನಾವು ಆ ರೀತಿ ನಾವು ಮಾತಾಡಕ್ ಹೋಗಲ್ಲ. ಅವ್ರನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯ ಪ್ರತಿ ಒಂದು ಸಮುದಾಯನೂ ಸಮೇತ ಅವ್ರನ್ನ ಇವತ್ತು ಗೌರವಿಸುತ್ತೆ. ಅವ್ರಿಗೆ ಆದಂತ ಒಂದು ಗೌರವ ಇದೆ. ಹಾಗಾಗಿ ನಾವು ಇವತ್ತು ನಿಮ್ಗೆ ತಿಳಿಸೋದೇನಂದ್ರೆ ಅವ್ರನ್ನ ನೀವು ಕಡೆಗಣಿಸಬಾರದು, ಆ ರೀತಿ ಮಾಡಬಾರದು. ನಮ್ಮ ಸಮುದಾಯ ಬಳ್ಳಾರಿಯಲ್ಲಿ, ಇಡೀ ನಿಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿ ಒಂದು ಕಡೆನೂ ನಮ್ಮ ತಾಲೂಕುಗಳಲ್ಲೂ ಅವ್ರದೇ ಆದಂತ ಒಂದು ಬೆಂಬಲ ಇದೆ. ನಾಳೆ ದಿವಸ ನಿಮ್ಗೆ ಭಾರಿ ಇದಾಗ್ಬೋದು. ಅದನ್ನ ದಯವಿಟ್ಟು ನೀವು ನಿಮ್ ಮನಸ್ಥಿತಿ ಆ ರೀತಿ ಏನಾದ್ರೂ ಅವ್ರನ್ನ ಕುಗ್ಗಿಸ್ಬೇಕು ಅಂತಂದ್ರೆ ಶ್ರೀರಾಮುಲು ಸಾಹೇಬ್ರನ್ನ ಕುಗ್ಸಕ್ಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ. ಅದು ನಿಮ್ಮಿಂದ ಆಗೋದು ಇಲ್ಲ. ಅವರು 4 ಬಾರಿ MLA ಆಗಿ 2 ಸಾರಿ ಅವರು ಮಿನಿಸ್ಟರ್ ಆಗಿ, ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು 1 ಸಾರಿ MP ಆಗಿ ಅವರು ಇದ್ ಮಾಡಿದ್ದಾರೆ. ನೀವು ಆ ರೀತಿ ನೀವು ಆಗಿಲ್ಲ. ನಿಮ್ಗೆ ಹೇಳ್ಕೊಳ್ಳೋದಕ್ಕೂ ನಿಮ್ಗೆ ಇದಿಲ್ಲ. ನಿಮ್ಮನ್ನ ಆಲ್ರೆಡಿ ಅವರು ಬಳ್ಳಾರಿಯಿಂದ ಗಡಿಪಾರ್ ಮಾಡಿದ್ದಾರೆ. ನಿಮ್ಮನ್ನ ಅಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವರು ಎಷ್ಟೋ ಶ್ರಮಿಸಿದ್ದಾರೆ. ದಯವಿಟ್ಟು ಈ ರೀತಿ ನೀವು ಮಾತಾಡೋದು ತಪ್ಪು. ನಿಮ್ಗೆ ಒಂದು ಇದನ್ನ ನಾವು ಇವತ್ತು ಕೊಡ್ತಾ ಇದೀವಿ. ಯಾವುದೇ ರೀತಿ ನಮ್ಗೆ ನೋವು ತರೋ ರೀತಿ ಮಾತಾಡಬೇಡಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ನಿಮ್ಮ ವಿರುದ್ಧ ಇವತ್ತು ಮಾತಾಡ್ತಾರೆ. ಜೈ ವಾಲ್ಮೀಕಿ. ಜೈ ವಾಲ್ಮೀಕಿ. ಒಬ್ಬ ಪ್ರಖ್ಯಾತ ರಾಜಕೀಯ ನಾಯಕರಾಗಿರ್ತಕ್ಕಂಥ ನಮ್ಮ ಶ್ರೀರಾಮುಲು ಸರ್ ಅವರ ವಿರುದ್ಧವಾಗಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಇಲ್ಲ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರರವರು ಅವ್ರ ಬಾಯಿಗೆ ಬಂದಂಗೆಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ಅದೇನೋ ಸಂಡೂರು ಮತ್ತೆ ಇತರ ವಿಧಾನಸಭಾ ಕ್ಷೇತ್ರಗಳ ಸೋಲಿಗೆ ಹೊಣೆಯನ್ನ ನಮ್ಮ ಶ್ರೀರಾಮುಲು ಸರ್ ಅವರು ಹೋರ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಿದ್ದಾರೆ. ಇದಕ್ಕೆಲ್ಲ ಕೂಡ ನಿಮ್ಮ ಕುತಂತ್ರಗಳಿಂದಾನೇ ಇವತ್ತು ಏನು ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ, ಮತ್ತೆ ನಿಮ್ಮ BY ವಿಜೇಂದ್ರ ಅವರು ಏನಿದ್ದೀರಾ, ತಾವು ತಮ್ಮ ಕುತಂತ್ರಗಳಿಂದ ಇವತ್ತು ನಮ್ಮ ಶ್ರೀರಾಮುಲು ಸರ್ ಅವರಿಗೆ ತೇಜೋವಧೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಇವತ್ತು ಕಡೆಗಣಿಸೋದಕ್ಕೆ ಜನರಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದೀರಾ. ಇದು ನಿಮ್ಗೆ ಒಳ್ಳೇದಾಗಲ್ಲ. ಈಗ ಶ್ರೀರಾಮುಲು ಸರ್ ಅವರು ಪಕ್ಷದಲ್ಲಿ ಇದ್ಕೊಂಡು ಯಾವತ್ತೂ ಕೂಡ ಪಕ್ಷಕ್ಕೆ ದ್ರೋಹ ಬಗ್ದಂತ ವ್ಯಕ್ತಿಗಳಲ್ಲ. ಅವರ ಸಾಧನೆಯನ್ನ ಅವರ ಏನಾದ್ರು ಇದ್ರು ಕೂಡ ನೇರ ನೋಡಿ ದಿಟ್ಟತನ ಅವ್ರದ್ದು ಇದ್ದೇ ಇದೆ. ಅದು ಎಲ್ರಿಗೂ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರ್ತಕ್ಕಂಥದ್ದೇ. ಹೀಗಿದ್ರು ಸಹ ಅವರನ್ನ ತುಳಿಯೋ ಪ್ರಯತ್ನಗಳು ನಿಮ್ ಪಕ್ಷದಲ್ಲೇ ನಡೆಸ್ತಾ ಇದ್ದೀರಾ. ನಿಮ್ಮ ಪಕ್ಷದಲ್ಲಿ ಏನ್ ಇವತ್ತು ನಡೆಸ್ತಾ ಇದ್ದೀರಾ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಇವತ್ತು ಸೋಲಿಕ್ಕೆ ಕಾರಣ ಕೂಡ BY ವಿಜೇಂದ್ರ ಅವರು ಆಗಿರ್ಬೋದು, ಇಲ್ಲ ಜನಾರ್ದನ್ ರೆಡ್ಡಿ ಅವರೇ ಆಗಿರ್ತಾರೆ. ನಮ್ಮ ಶ್ರೀರಾಮುಲು ಸರ್ ಆಗಿರೋದಿಲ್ಲ. ಅವ್ರಿಗೆ ಈಗ ಏನಿದೆ ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಪರಿಶಿಷ್ಟ ಪಂಗಡದಲ್ಲಿ ಉತ್ತಮವಾಗಿ ಅವರ ರಾಜಕೀಯ ಭವಿಷ್ಯತ್ತನ್ನ ರೂಪಿಸಿಕೊಂಡಿರ್ತಕ್ಕಂಥ ನಮ್ಮ ಶ್ರೀರಾಮುಲು ಸರ್ ಅವ್ರಿಗೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರು ಕೂಡ ಅವರು ನಿಭಾಯಿಸ್ತಕ್ಕಂತ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವ್ ಹೇಳ್ತಾ, ಅವರನ್ನು ಪ್ರೀತಿ ಮಾಡ್ತಕ್ಕಂಥವ್ರು ನಮ್ಮ ಕರ್ನಾಟಕದಲ್ಲಿ ಕೇವಲ ವಾಲ್ಮೀಕಿ ಸಮುದಾಯದವರು ಮಾತ್ರವಲ್ಲ, ಎಲ್ಲಾ ಸಮುದಾಯದವರು ಸಹ ಅವರನ್ನ ಪ್ರೀತಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಅವರನ್ನ ಏನಾದ್ರು ತುಳಿಬೇಕು ಅನ್ನೋ ಏನಾದ್ರು ತಮ್ಮಲ್ಲಿ ಏನಾದ್ರು ತಮ್ಮ ಮನಸ್ಥಿತಿ ಏನಾದ್ರು ಇದ್ರೆ ಅದನ್ನ ಬದಲಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಉಗ್ರವಾಗಿ
ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಸಮುದಾಯ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದೆ. ಮುಳಬಾಗಿಲು ತಾಲೂಕಿನ ವಾಲ್ಮೀಕಿ ಸಮುದಾಯದ ಘಟಕವು ಈ ಮೂಲಕ ಮಾಧ್ಯಮದ ಮುಖಾಂತರ ತಮಗೆ ಎಚ್ಚರಿಕೆ ಸಂದೇಶವನ್ನು ನೀಡ್ತಾ ನಮ್ಮ ಮಾತುಗಳನ್ನ ಹಾಡ್ಲಿಕ್ಕೆ ಇಚ್ಛಾ ಪಡ್ತಾ ಇದೀವಿ. ನಮ್ಮ ಶ್ರೀರಾಮುಲು ಸರ್ ಅವ್ರಿಗೆ ಯಾವುದೇ ಖಾತೆಯನ್ನು ನೀಡಿದ್ರು ಸಹ ಅವ್ರು ನಿಭಾಯಿಸ್ತಕ್ಕಂತ ತಾಕತ್ತಿದೆ, ಅನುಭವ ಕೂಡ ಅವ್ರಿಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಜೈ ವಾಲ್ಮೀಕಿ. ವಾಲ್ಮೀಕಿ ಜನಾಂಗದ ಪದಾಧಿಕಾರಿಗಳು ಹಾಗೂ ಎಲ್ಲ ಮಿತ್ರರು ಸೇರಿ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ನಮ್ಮ ಬಳ್ಳಾರಿ ಶ್ರೀರಾಮುಲು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರುವಂತಹ ಒಂದು ವ್ಯಕ್ತಿ. ಅವರಿಗೆ ಈ ತರ ಮಾತಾಡೋದು ಸರಿ ಇಲ್ಲ. ಜನಾರ್ದನ್ ರೆಡ್ಡಿ ಅವರೇ, ನಾವು ವಾಲ್ಮೀಕಿ ಜನಾಂಗ ಸುಮಾರು ಜನ ಇಲ್ಲಿ ಮುಳಬಾಗಿಲು ತಾಲೂಕಲ್ಲಿ 17-18 ಸಾವಿರ ಜನ ಇದ್ದೀವಿ. ಮಹರ್ಷಿ ವಾಲ್ಮೀಕಿ ಆಗ್ಬೇಕಂದ್ರೆ ಯಾರು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ. ಅವರಷ್ಟಕ್ಕೆ ಅವರೇ ವಾಲ್ಮೀಕಿ ಮಹರ್ಷಿ ಆದ್ರು. ಯಾಕಂದ್ರೆ ಅವ್ರದೇ ಒಂದು ಸ್ವಂತ ಒಂದು ಜ್ಞಾನ, ಅವ್ರದೇ ಒಂದು ಬುದ್ಧಿಯಿಂದ ಅವರು ಬೆಳ್ಕೊಂಡ್ ಬಂದಿದ್ದಾರೆ. ಅದನ್ನ ಬಿಟ್ಟು ನಾವು ಮಾಡಿದೀವಿ, ನಾವು ಬೆಳೆಸಿದೀವಿ ಅಂದ್ರೆ ನೀವು ಯಾರು ಬೆಳೆಸಿಲ್ಲ. ಅವರಷ್ಟಕ್ಕೆ ಅವರೇ ಅವ್ರ ಬುದ್ಧಿಯಿಂದ ಅವ್ರು ಬಂದಿದ್ದಾರೆ. ದಯವಿಟ್ಟು ನಮ್ಮ ವಾಲ್ಮೀಕಿ ಜನಾಂಗನನ್ನ ಈ ತರ ಮಾತಾಡೋದು ಸರಿ ಇಲ್ಲ. ಮುಂದೇನಾದ್ರೂ ಈ ತರ ಮಾತಾಡಿದ್ರೆ ಎಚ್ಚರಿಕೆ ಕೊಡ್ತಾ ಇದೀವಿ. ದಯವಿಟ್ಟು ಇದನ್ನ ಬಿಟ್ಟು ಮುಂದೆ ಹೋಗಿ.